ಕ್ಷೇತ್ರದ 39 ಕೆರೆ ತುಂಬುವ ಕಾರ್ಯ ಪ್ರಗತಿಯಲ್ಲಿದೆ. ಶಾಸಕ ಡಿಎಂ ಐಹೊಳೆ. ಬಾವನ ಸೌಂದತ್ತಿಯಲ್ಲಿ ಕೆರೆ ತುಂಬುವ ಯೋಜನೆಯ ವೀಕ್ಷಣೆ. ರಾಯಬಾಗ್ ವಿಧಾನಸಭಾ ಕ್ಷೇತ್ರದ 19 ಗ್ರಾಮಗಳ 39 ಕೆರೆಗಳನ್ನು ತುಂಬಿಸುವ ಯೋಜನೆಯಡಿ ಈಗಾಗಲೇ 3 ಮೋಟಾರ್ಗಳನ್ನು ಚಾಲನೆ ಮಾಡಲಾಗಿದ್ದು, ಎಲ್ಲ ಕೆರೆಗಳಿಗೆ ನೀರು ಹರಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ರಾಯಬಾಗ ಶಾಸಕ ಡಿಎಂ ಐಹೊಳೆ ತಿಳಿಸಿದ್ದಾರೆ. ನಾವು ಮತ್ತು ಮೇಡಮ್ ಅವರು, ನಮ್ಮ ತಹಶೀಲ್ದಾರ್ ಅವರು ಎಲ್ಲರೂ ಕೂಡ್ಕೊಂಡು ಬಂದಿಲ್ಲಿ ವಿಜಿಟನ್ನು ಮಾಡಿ ತಕ್ಷಣ 39 ಕೆರೆಗೆ ನೀರು ಕೊಡಬೇಕು, ತಕ್ಷಣ ಪಂಪನ್ನು ಚಾಲು ಮಾಡ್ತಾರೆ ಅಂತ ಇಂಜಿನಿಯರ್ಗೂ ಗುತ್ತಿಗೆದಾರಿಗೂ ನಾವು ಸೂಚನೆಯನ್ನು ಕೊಟ್ಟಾಗ ಇಲ್ಲ ಸರ ಮತ್ತು 2-3 ದಿವಸ ಬೇಕು, ಈಗ ಕೇಬಲ್ ಎಲ್ಲ ಬಸ್ಟ್ ಆಗೈತಿ, 6 ತಿಂಗಳು ಬಂದಿರೋದ್ರಿಂದ ಮತ್ತು ಪಂಪ್ಗಳು ಸ್ವಲ್ಪ ಅವೆಲ್ಲ ಬೇರಿಂಗ್ ಅವು ರಿಪೇರಿ ಅದಾವೆ, 2-3 ದಿವಸದಾಗ ನಾವು ಮಾಡಿ ಚಾಲು ಮಾಡ್ತೀವಿ ಅನ್ನುವಂಥ ಮಾತನ್ನು ಗುತ್ತಿಗೆದಾರ ನಮಗೆ ಹೇಳಿಕೆ ಕೊಟ್ಟ ಬಳಿಕ ನಾವು ಅವರಿಗೆ ತಕ್ಷಣ ಗುರುವಾರ ದಿವಸ ಚಾಲು ಆಗಬೇಕು, ಆ ದಿವಸ ನಾವು ಯಾರು ಬರೋದಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿಯವರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಡೆ ಫ್ಲಡ್ಡು ಮತ್ತು ಬರಗಾಲದ ವೀಕ್ಷಣೆಗೆ ಬರಾಕತ್ತಾರೋ, ನಾವೆಲ್ಲರೂ ಅಲ್ಲಿ ಹೋಗೋದ್ರಿಂದ ನಮಗೆ ಯಾರಿಗೂ ಬರೋಕ್ಕಾಗಂಗಿಲ್ಲ, ನೀವು ತಕ್ಷಣ ಅಧಿಕಾರಿಗಳು ಪ್ರಾರಂಭ ಮಾಡಬೇಕು ಗುರುವಾರ ದಿವಸ ಸೂಚನೆಯನ್ನು ಕೊಟ್ಟು ನಾವು ಹೋಗಿದ್ದೆವು. ರೈತ ಸಂಘದವರು ಗುರುವಾರ ದಿವಸ ಇಲ್ಲಿ ರಾಯಬಾಗದಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಿದರು. ಆದರೂ ಕೂಡ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಂತ ಮಾದೇವ್ ಸನ್ಮೂರಿ ಸರ್ ಅವ್ರಿಗೆ ಫೋನ್ ಮುಖಾಂತರ ಮತ್ತು ಮಾತಾಡಿ ಇಲ್ಲ, ಮತ್ತು ನಾವು ನಾಳೆ ಎಲ್ಲ ರೆಡಿ ಆದ ಕೂಡ ನಾಳೆ ಪ್ರಾರಂಭ ಮಾಡ್ತೀವಿ, ಸ್ವಲ್ಪ ರಿಪೇರಿ ಐತಿ. ಅವರು ಬಾವನ ಸೌಂದತ್ತಿ ಗ್ರಾಮದಲ್ಲಿ ಕೆರೆ ತುಂಬಿಸುವ ಯೋಜನೆ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಈ ಯೋಜನೆಯು ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಹಸ್ತದಿಂದ ಉದ್ಘಾಟನೆಯಾಗಿತ್ತು. ತದನಂತರ ಈಗ ಯೋಜನೆಯು ಕಾರ್ಯರೂಪಕ್ಕೆ ಬಂದಿದ್ದು, ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಯೋಜನೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು. ಅದರಂತೆ ಹಂತ ಹಂತವಾಗಿ ಮೋಟಾರ್ಗಳನ್ನು ಚಾಲನೆಗೊಳಿಸಿ ಎಲ್ಲ ಕೆರೆಗಳಿಗೆ ನೀರು ತಲುಪಿಸಲಾಗುತ್ತಿದೆ. ಕೆರೆಗಳು ಭರ್ತಿಯಾಗೋದ್ರಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿದ್ದು, ಅಂತರ್ಜಲ ಮಟ್ಟವೂ ಹೆಚ್ಚಳವಾಗಲಿದೆ. ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ದ ಗ್ರಾಮಗಳಿಗೆ ಈ ಯೋಜನೆ ವರದಾನವಾಗಲಿದೆ ಎಂದು ಹೇಳಿದರು. ಗುರುವಾರ ದಿವಸ ಎಲ್ಲ ರೆಡಿ ಆದ ಕೂಡಲೇ ಬೆಂಗಳೂರಿಗೆ ಹೋಗಿದ್ದೆ. ಮುಖಾಂತರ ತಹಶೀಲ್ದಾರ್ ಸಾಹೇಬ್ರಿಗೆ ನಾ ಫೋನ್ ಮಾಡಿ, ನಾ ಬೆಂಗಳೂರಾಗದೀನಿ, ನೀವೇ ಹೋಗಿ ಅವ್ರು ಪ್ರಾರಂಭ ಮಾಡಿಸ್ರಿ ಅಂತೇಳಿ ಅಂದ ಹೇಳಿದ ಕೂಡಲೇ ಅವ್ರು ಬಂದರು, ಅಧಿಕಾರಿಗಳು ಕರ್ಕೊಂಡು ಬಂದ ತಹಶೀಲ್ದಾರ್ ಸಾಹೇಬರು ನಿನ್ನೆ ಗುರುವಾರ ದಿವಸ ಟ್ರಯಲ್ ಪ್ರಾರಂಭ ಮಾಡಿದರು. ಈಗಾಗಲೇ 1 ಮೋಟರ್ ಟ್ರಯಲ್ ಚಾಲು ಐತಿ. ಮತ್ತೀಗ ನಾವು ತಹಶೀಲ್ದಾರ್ ಸಾಹೇಬರು ಕೂಡ ಇಲ್ಲಿ ಬಂದು ಮತ್ತು ಇವತ್ತು ಶನಿವಾರ ವಿಜಿಟನ್ನು ಮಾಡಿದಾಗ ಈಗ ಇನ್ನೂ 1 ಮೋಟರ್ ಪ್ರಾರಂಭ ಮಾಡಬೇಕು. ಈಗ 1 ಗಂಟೆ ಆದ ನಂತರ ಮತ್ತು ಈಗ ನೀರು ಹೋಗಿರ್ತಾರೆ, ನಾವು ಎಲ್ಲ ಕೆರೆಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಈಗ ಅಧಿಕಾರಿಗಳಿಗೆ ಹೇಳಿದ ಮೂಲಕ ನಾವು ಮತ್ತು ಸನ್ಮೂರಿ ಸಾಹೇಬರು ಈಗ ಬೋರ್ವಾಡಿಗೆ ಅಲ್ಲಿ ನೀರು ಪ್ರಾರಂಭ ಆಗೈತೆ, ಅಲ್ಲಿ ಹೋಗಿ ಬಿಟ್ಟಿದ್ದೆ ಅಂತ ಹೇಳಿದಾರೋ, ಅದಕ್ಕೆ ಅಲ್ಲಿ ಹೋಗಿ ವಿಜಿಟನ್ನು ನಾವು ಕೂಡ ಮಾಡ್ತೇವೆ. ಪ್ರತಿನಿತ್ಯ ಇಲ್ಲಿ ನಾವು ವಿಜಿಟ್ ಮಾಡಿ 39 ಕೆರೆಗೆ ಹೋಗುತ್ತಾನ ನಾವೇನು ಮನೆಯಲ್ಲಿ ಕೂಡ್ರಂಗಿಲ್ಲ. ನಾವು ರೈತರದೇವು, ನಮಗೂ ಕಾಳಜಿ ಐತಿ. ಮತ್ತು ತಹಶೀಲ್ದಾರ್ ಅವರು ಕೂಡ ಅವರು ದಿವಸ ಸಂಪರ್ಕದಾಗ ನಮ್ಮ ಈ ರಾಯಬಾಗ್ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಹೇಳೋದು ಇಷ್ಟ, ಕಳಕಳಿ ವಿನಂತಿ ಏನಂದ್ರೆ, ನೀವು ಯಾರೂ ಭಯಪಡಬೇಕಾಗಿಲ್ಲ. ನಾವು ಆದಷ್ಟು ಒಂದು 39 ಕೆರೆಗೆ ನೀರು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಮೋಟರ್ ಬಂದಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೆ ಹೇಳಲಿಕ್ಕೆ ಇಚ್ಛಪಡ್ತಾನೋ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹಾದೇವ್ ಸನ್ಮರಿ, ಪಿಎಸ್ಐ ಶಿವಾನಂದ್ ಮಣ್ಣಿಕೇರಿ, ಅನಿಲ್ ಹಂಜೆ, ಮಹಾವೀರ್ ಪಾಟೀಲ್, ರಾಮಚಂದ್ರದ ಕಾಟೆ, ಸತ್ಯಪ್ಪ ಭೀಷ್ಟೆ, ಅಜಿತ್ ಖೇಮಲಾಪುರೆ, ರಂಜಾನ್ ಮಕಾನದಾರ್, ಅರುಣ್ ಶಿಂಧೆ, ಮಹೇಶ್ ಶಿಂಧೆ, ಅಜಿತ್ ಕುಂಬಾರ್, ಬಾಬಾ ಸಾಹೇಬ್ ಶಿಂಧೆ, ವಿನೋದ್ ಹಿರೇಮಠ್, ಅಮರ್ ಖೇಮಲಾಪುರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಭಾವನ ಸೌಂದತ್ತಿಯಿಂದ ಸಂತೋಷ್ ಗಿರಿ.